ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇದು ಒಂದು ಆ್ಯನಿವರ್ಸರಿ ವ್ಲಾಗ್ಗೆ ಕಂಟಿನ್ಯೂಷನ್ ವ್ಲಾಗು. ಸಾರಿ, ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದಿದ್ದ ರೀಸನಿಂದ ವೀಡಿಯೋನ ಎಡಿಟ್ ಆ್ಯಂಡ್ ವಾಯ್ಸ್ ಓವರ್ ಎರಡು ಕೊಡೋಕ್ಕಾಗಲಿಲ್ಲ ಅಂತ ಹೇಳಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾರು ಕೂಡ ಬೇಜಾರಂತೂ ಮಾಡ್ಕೊಬೇಡಿ, ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದು ಪಾರ್ಟ್ 3 ಅಂತಲೇ ಹೇಳಬಹುದು. ಸೊ ನಾವು ದುಬಾರೆಗೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಸೊ ನೋಡಿ ಆನ್ ದಿ ವೇ ನಿಸರ್ಗಧಾಮ. ಸೊ ಇಲ್ಲಿಗೂ ಕೂಡ ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳಿ ನಾವು ಬಂದಿದ್ದು ಅರೌಂಡ್ 4:30ಗೆ. ಐ ಥಿಂಕ್ ಇದು 5 ಆರ್ 5:30 ಅಷ್ಟರಲ್ಲಿ ಕ್ಲೋಸ್ ಆಗುತ್ತೆ. ಅಂದರೆ ಕ್ಲೋಸ್ ಅಂತ ಹೇಳಿದ್ರೆ ಒಳಗಡೆ ಹೋಗೋಕ್ಕೆ ಕ್ಲೋಸ್ ಆಗುತ್ತೆ. ಸೊ ಇದೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಓಪನ್ ಇರುತ್ತೆ. ಸೊ ನಾವು ಬಂದಾಗ ನೋಡಿ ಎಷ್ಟು ಬೆಳಕಿತ್ತು ಅಂತ ಹೇಳಿ. ಆ್ಯಂಡ್ ಮಧ್ಯಾಹ್ನ ಲಂಚ್ ಕೂಡ ಮಾಡಿರಲಿಲ್ಲ, ಹಾಗೆ ಇಲ್ಲೇ ಲಂಚ್ ಮಾಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಸೊ ಕಾರ್ ಪಾರ್ಕಿಂಗ್ ಕೂಡ ತುಂಬ ಹತ್ತಿರದಲ್ಲೇ ಸಿಕ್ಕಿತ್ತು. ಆ್ಯಂಡ್ ಜಶ್ವಿಗೆ ಬೇಸಿಕ್ ನೀಡ್ಸ್ ಏನು ಬೇಕು ಅದನ್ನೆಲ್ಲ ತಗೊಂಡು ನಾವು ಇನ್ನೂ ಒಳಗಡೆ ಹೊರಟ್ವಿ. ನೋಡಿ ನಮ್ಮ ಜಶ್ವಿ ಎಷ್ಟು ಚೆನ್ನಾಗಿ ವಾಕ್ ಮಾಡ್ಕೊಂಡು ಅವ್ರ ಪಪ್ಪನ ಜೊತೆ ಹೋಗ್ತಾ ಇದ್ದಾಳೆ ಅಂತ ಹೇಳಿ. ಸೊ ಇಲ್ಲಿ ನಾನು ಬಂದಾಗಲೂ ಇವಾಗಲೂ ತುಂಬ ಅಂದರೆ ತುಂಬ ಇಂಪ್ರೂವ್ ಆಗಿದೆ. ಏಕೆಂದರೆ ನಾನು ಬಂದಿದ್ದು ಆಲ್ಮೋಸ್ಟ್ 7 ಇಯರ್ಸ್ ಬ್ಯಾಕೇ ಬಂದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ರೋಪ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಸಮ್ 3D ಫಿಲ್ಮು ಮತ್ತು ಮಿರರ್ ಮೇಜಿಂಗ್ ಎಲ್ಲ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಇವಾಗ ನಾವು ಅಂದ್ಕೊಂಡಿದ್ದು ಫಸ್ಟ್ ಲಂಚ್ ಮಾಡ್ಕೊಂಬಿಡೋಣ, ಆಲ್ರೆಡಿ ಟೈಮ್ ಆಗಿದೆ, ಅದಾದಮೇಲೆ ನೋಡೋಣ ಅಂತ ಹೇಳಿ ಈಗ ಲಂಚ್ಗೆ ಹೋಗ್ತಾ ಇದ್ವಿ. ಸೊ ಎಷ್ಟು ಥರ ಥಿಂಗ್ಸ್ ಇದೆ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟ್ ಕೂಡ ಅಂತ ಹೇಳಿ ಅನಿಸ್ತು ನಮಗೆ. ಸೊ ಆ ಕಡೆ ಇದ್ದಿದ್ದು ನಾನ್ ವೆಜ್, ನಾವು ವೆಜ್ ಅಲ್ವಾ, ಸೊ ಹಾಗಾಗಿ ವೆಜ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ವೆಜ್ಗೆ ಏನೇನು ಸಿಗುತ್ತೆ ಅಂತ ಹೇಳಿ. ಸೊ ಈ ಕಡೆ ಇವಾಗ ಪ್ರೆಸೆಂಟ್ ಕ್ರೌಡ್ ಇಲ್ಲ, ಎಲ್ಲ ಫುಲ್ಲು ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಇದ್ದಾರೆ. ಸೊ ಫೈನಲಿ ಒಂದು ಹೋಟೆಲಿಗೆ ಬಂದ್ವಿ. ಬಟ್ ನೀವು ನೋಡ್ತಾ ಇರ್ಬೋದು ಹೋಟೆಲಲ್ಲಿ 1 ಜನನೂ ಕೂಡ ಇಲ್ಲ. ಬರೀ ನಾವು 3 ಮೆಂಬರ್ಸ್ ಕಸ್ಟಮರ್ಸ್ ಅಷ್ಟೇ, ಇನ್ನು ಯಾರಂದರೆ ಯಾರೂ ಇಲ್ಲ. ಸೊ ಇದು ಸ್ನ್ಯಾಕ್ಸ್ ಟೈಮ್ ಆಗಿರೋದ್ರಿಂದ ಯಾರೂ ಕೂಡ ಅಷ್ಟು ಬಂದಿಲ್ಲ. ಆ್ಯಂಡ್ ಜಶ್ವಿ ಕೂಡ ಅಮ್ಮ ಮೊಮ್ಮು ತಿನ್ನೋಣ ಅಂತ ಹೇಳಿದ್ಲು, ಹಾಗಾಗಿ ಪರೋಟ, ಚಪಾತಿ ಮತ್ತು ವೆಜ್ ಕರಿ ತಗೊಂಡ್ವಿ. ಸೊ ಇದೇ ಸಾಕಾಯಿತು. ಸೊ ಅದಾದಮೇಲೆ ಒಂದು ನೂಡಲ್ಸ್ ತೊಗೊಂಡು ತಿಂದ್ಕೊಂಡು ಇನ್ನು ನೋಡೋಣ ಏನೇನಿದೆ ಅಂತ ಬಂದ್ವಿ. ಸೊ ಇಲ್ಲಿ ಈ ಥರ ಸ್ಕೇರಿ ಹೌಸ್ ಅದೆಲ್ಲ ಇತ್ತು, ಹೋಗ್ಬೋದಿತ್ತು, ಬಟ್ ಜಶ್ವಿ ಇದ್ಲಲ್ಲ, ಸೊ ಭಯ ಆಗುತ್ತೆ ಅವಳಿಗೂ ಕೂಡ ಅಂತ ಹೇಳಿ ನಾವು ಹಾಗೆ ಬಂದ್ವಿ. ಆ್ಯಂಡ್ ತುಂಬ ಆ್ಯಕ್ಟಿವಿಟೀಸ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದರು, ಚೆನ್ನಾಗಿತ್ತು. ಆ್ಯಂಡ್ ಈ ಥರ ಬ್ಯಾಗ್ ಕಲೆಕ್ಷನ್ಸ್ ಆಗಲಿ, ಒಂದು ಸ್ಲಿಪ್ಪರ್ ಕಲೆಕ್ಷನ್ಸ್ ಆಗಲಿ, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದ್ವು. ಬೆಸ್ಟ್ ಶಾಪಿಂಗ್ ಅಂತಲೇ ಹೇಳ್ಬೋದು, ಮೀನ್ಸ್ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಎಲ್ಲನೂ ಕೂಡ. ಸೊ ಯೂಶ್ವಲಿ ನಾನು ಆಲ್ಮೋಸ್ಟ್ ಎಲ್ಲ ಥಿಂಗ್ಸ್ ಇರೋದ್ರಿಂದ ಜಾಸ್ತಿ ಏನೂ ತಗೊಳ್ಳಿಲ್ಲ, ನೋಡೋಣ ಮುಂದೆ ಏನಾದರೂ ಸಿಕ್ಕಿದ್ರೆ ಅಂತ ಹೇಳಿ. ಹಾಗೆ ಸ್ಪೈಸ್ ಕೌಂಟ್ರಿಗೆ ಹೋಗಿ ಅಲ್ಲಿ ಸ್ವಲ್ಪ ಸ್ಪೈಸಸ್ ತೊಗೊಂಡೆ. ಜಶ್ವಿ ಜೋಳ ಬೇಕು ಅಂತ ಹೇಳಿದ್ಲು ಅಂತ ಹೇಳಿ ಅವ್ರ ಪಪ್ಪ ಅಲ್ಲಿ ಅವಳಿಗೆ ಜೋಳ ಕೊಡಿಸಿದ್ರು. ಅಷ್ಟರಲ್ಲಿ ನಾನೊಬ್ಬಳೇ ಹೋಗಿ ಬ್ಯಾಗ್ ತೊಗೊಬೇಕಿತ್ತು. ಸೊ ಬ್ಯಾಗ್ ತಗೊಂಡು ಅಲ್ಲಿಂದ ಬಂದ್ವಿ. ಸೊ ಅದಾದಮೇಲೆ ಇಲ್ಲಿ ನಾವು ಚಾಕ್ಲೇಟ್ಸ್ ಮತ್ತು ಸ್ಲಿಪ್ಪರ್ಸ್ ನೋಡೋಣ ಅಂತ ಹೇಳಿ ಬಂದ್ವಿ. ಏಕೆಂದರೆ ನಾವು ದುಬಾರಿಯಲ್ಲಿ ಚಾಕ್ಲೇಟ್ ತೊಗೊಂಡಿರಲಿಲ್ಲ ಅಲ್ವಾ, ಜಾಸ್ತಿ ರೇಟ್ ಅಂತ ಹೇಳಿ, ಹಾಗಾಗಿ ಬಂದ್ವಿ. ಸೊ ನೋಡಿ ಎಷ್ಟೊಂದು ಟಾಯ್ಸ್ ಇದೆ ಅಂತ. ಆ್ಯಂಡ್ ರಿಯಲಿ ನನ್ನ ಮಗಳು ಗ್ರೇಟ್ ಅಂತಲೇ ಹೇಳ್ಬೋದು, ಏನು ಕೂಡ ಬೇಡ ಅಂತಾನೆ ಅಂತ ಹೇಳಿದ್ಲು. ಆ್ಯಂಡ್ ಇಲ್ಲಿ ಅತ್ತೆಗೆ, ಅಮ್ಮಂಗೆ, ನನಗೆ 3 ಜನಕ್ಕೂ ಕೂಡ ಸ್ಲಿಪ್ಪರ್ಸ್ ಕೂಡ ತೊಗೊಂಡೆ. ಅವಳು ಕೇಳಿದೆ, ಚಿನ್ನಿ ತಗೊಳ್ಳಿ ನೀವು ಅಂತ ಹೇಳಿದ್ರಿ. ಬೇಡಮ್ಮ, ಮನೇಲೇ ನನ್ನ ಹತ್ರನೇ 2-3 ಇದೆ ಸ್ಲಿಪ್ಪರ್ಸು ಅಂತ ಹೇಳಿದ್ಲ. ಸೊ ಹಾಗಾಗಿ ಇನ್ನೇನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಸ್ಲಿಪ್ಪರ್ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು ಅಂತ ಹೇಳಿ ಇಲ್ಲಿ ನಾವು 3 ಪೇರ್ಸ್ನ ಸ್ಲಿಪ್ಪರ್ಸ್ ತೊಗೊಂಡೆ. ನಿಮಗೂ ಕೂಡ ಶೋ ಮಾಡ್ತೀನಿ ಯಾವ ಸ್ಲಿಪ್ಪರ್ಸ್ ತೊಗೊಂಡೆ ಅಂತ ಹೇಳಿ. ಆ್ಯಂಡ್ ಸ್ವಲ್ಪ ಚಾಕ್ಲೇಟ್ಸ್ ಕೂಡ ತೊಗೊಂಡೆ. ಚಾಕ್ಲೇಟ್ಸ್ ತುಂಬ ವರ್ತಾಗಿ ಸಿಕ್ತು. 2 ಬಾಕ್ಸಿಂದ 300 ಕೊಟ್ವಿ. ನಾವು ಅಲ್ಲಿ ನೋಡಿದ್ರೆ 1 ಬಾಕ್ಸೇ 300 ಅಂತ ಇತ್ತು. ಸೊ ಅದೆಲ್ಲ ತೊಗೊಂಡು ಬಂದ್ವಿ. ನಮಗಂತೂ ಸ್ಲಿಪ್ಪರ್ಸ್ ಕಲೆಕ್ಷನ್ ಚೆನ್ನಾಗಿತ್ತು, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನಿಸ್ತು. ಆ್ಯಂಡ್ ಸ್ಲಿಪ್ಪರ್ನ ನಾನು ತೊಗೊತಾ ಇರಲಿಲ್ಲ, ನನಗೆ ಸುದಿ ತಗೋ ಚೆನ್ನಾಗಿದೆ ಅಂತ ಹೇಳಿದ್ರು, ಹಾಗಾಗಿ ಸರಿ ಅಂತ ಹೇಳಿ ತಗೊಂಡೆ. ಅದಾದಮೇಲೆ ಇನ್ನು ಚಾಕ್ಲೇಟ್ಸ್ ಅಲ್ವಾ, ಜಶ್ವಿಕಂಗೆ ಯಾವ್ದು ಬೇಕು ಅಂತ ಕೇಳಿದ್ವಿ. ಅವಳು ಯಾವುದು ಬೇಡ ಸಾಕು ಅಂತ ಹೇಳಿದ್ಲು ಅಂತ ಹೇಳಿ. ಸೊ ಹಾಗೆ ಬಂದ್ವಿ. ಬ್ಯಾಗ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಅವಳಿಗೆ ಸ್ವಲ್ಪ ಕ್ಲಿಪ್ಸು ಅದು ಇದು ಅಂತೆಲ್ಲ ತಗೊಂಡು ನಾವು ಇನ್ನು ಹೊರಟ್ವಿ. ನೋಡಿ ಆಗಲೇ ಎಷ್ಟೊಂದು ಕತ್ತಲೆ ಆಗಿದೆ ಅಂತ ಹೇಳಿ ಇಲ್ಲೇನು ಕೂಡ ಸ್ನ್ಯಾಕ್ಸ್ ಆ ಥರ ಏನೂ ತಿನ್ಲಿಕ್ಕೆ ಹೋಗಲಿಲ್ಲ ನಾವು, ಬಿಕಾಸ್ ಈಗಲ್ವಾ ಲಂಚ್ ಮಾಡಿದ್ದು, ಹಾಗಾಗಿ ಏನು ತಗೊಳ್ಳಿಲ್ಲ, ಏನು ಇನ್ನು ತಿನ್ನಲಿಲ್ಲ. ಸೊ ಟೈಮ್ ಆಗಿತ್ತಲ್ಲ ಅಂತ ಹೇಳಿ. ಆ್ಯಂಡ್ ಇಬ್ರಿಗೂ ಕೂಡ ತುಂಬ ಸುಸ್ತಾಗಿತ್ತು. ಸುದಿಗಂತೂ ತುಂಬ ಟಯರ್ಡ್ ಆಗೋಗಿತ್ತು ಕಾರ್ ಡ್ರೈವ್ ಮಾಡಿ. ಸೊ ಹಾಗಾಗಿ ಇಲ್ಲೆಲ್ಲಾದರೂ ಕಾಫಿ ಸಿಕ್ಕಿದ್ರೆ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ಲೆವಿಸ್ಟೇ ಅವ್ರದ್ದು ಕಾಫಿ ಶಾಪ್ ಇತ್ತು.
ಅಲ್ಲೋಗಿ ಇಬ್ಬರು ಕೂಡ ಕಾಫಿ ತೊಗೊಂಡು ಕುತ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕಾಫಿ ಕೂಡ ತುಂಬ ಚೆನ್ನಾಗಿತ್ತು. ಹಾಲು ಕುಡಿತಿ ಅಂತ ಕೇಳ್ತಾ ಇದ್ದೆ, ಅವಳು ಬೇಡ ಅಂತ ಹೇಳಿದ್ಲು. ಹಾಗೆ ನಾನು ಪಕ್ಕದಲ್ಲಿ ಲಗೇಜ್ ಎಲ್ಲ ಇಟ್ಟಿದ್ನಲ್ಲ, ಅದನ್ನು ನೋಡ್ಕೊತಾ ಇದ್ದೆ, ಯಾರಾದರೂ ಎತ್ಕೊಂಡ್ಬಿಡ್ತಾರಾ ಏನು ಅಂತ ಹೇಳಿ. ಬಿಕಾಸ್ ಗೊತ್ತಾಗಲ್ಲ ಅಲ್ವಾ, ನಮ್ಮ ಲಗೇಜ್ಗೆ ನಾವೇ ಜವಾಬ್ದಾರರು. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಕಾಫಿ ಎಲ್ಲ ಕುಟ್ಕೊಂಡು ಫೈನಲಿ ನಾವು ಎಲ್ಲನೂ ಮುಗಿಸ್ಕೊಂಡು ಹೊರಟ್ವಿ. ಜಶ್ವಿ ಆಡೋದು ನೋಡಿ ನನಗೆ ಸ್ವಲ್ಪ ಒಂಥರ ಎಂತ ಬೇಜಾರು ಅಲ್ಲ, ಈ ನಗುನೂ ಅಲ್ಲ, ಸೊ ಆ ಥರ ಅನಿಸ್ತೈತೆ. ಯಾಕೆಂದರೆ ನಾನು ಈ ಥರ ವ್ಲಾಗ್ ಮಾಡ್ತಾಯಿದ್ರೆ ಅವಳು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಚಾಕ್ಲೇಟ್ ಇಟ್ಕೊಂಡಿದ್ದೀನಿ ಅಥವಾ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ಲು. ಈಗ ನೋಡಿ ಅವಳು ಅಮ್ಮ ನನ್ನ ತೋರಿಸಿ ನಾನು ಚಾಕ್ಲೇಟ್ ತೊಗೊಂಡಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ಲು. ಅಂದರೆ ಅಲ್ಲಿ ನಾನು ಅಲ್ಲೇ ವಾಯ್ಸ್ ಎಲ್ಲ ಹಾಕೋಣ ಅಂತಂದರೆ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಆ್ಯಂಡ್ ಬೇರೆ ವಾಯ್ಸ್ ಎಲ್ಲ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ನೋಡಿ ಎಷ್ಟು ರಶ್ ಇತ್ತು ಅಂತ. ಫೈನಲಿ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆ್ಯಂಡ್ ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ಮುಗೀತು, ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 7 ಮೇಲಾಗಿದೆ ಅನಿಸುತ್ತೆ. ಟೈಮ್ ಕೂಡ ಕರೆಕ್ಟ್ ನೋಡಿಲ್ಲ. ಆ್ಯಂಡ್ ಹೆವಿ ಟ್ರಾಫಿಕ್ ಇದೆ. ಮೇನ್ ರೋಡಲ್ಲಿ ಇರೋದ್ರಿಂದ ನಾವು ಕಾರ್ನ ಕ್ರಾಸ್ ಮಾಡಲಿಕ್ಕೆ ಆಗಲ್ಲ, ಅಷ್ಟು ಟ್ರಾಫಿಕ್ ಇದೆ. ಬಿಕಾಸ್ ಇದು ನ್ಯಾಷನಲ್ ಹೈವೇ ಅಲ್ವಾ. ಸೊ ಹಾಗಾಗಿ ಜಶ್ವಿನೂ ಮಲ್ಕೊಬಿಟ್ಲು. ಸೊ ನೋಡಿ ಯಾವ ರೀತಿ ಮಲಗಿದ್ದಾಳೆ ಜಶ್ವಿ. ಅವಳಿಗೂ ಸ್ವಲ್ಪ ಟಯರ್ಡ್ ಆಗಿದೆ, ಬಟ್ ಅವಳು ಸ್ವಲ್ಪ ಏನು ಅಷ್ಟು ತಿಂದಿಲ್ಲ. ಮನೆಗೆ ಹೋಗಿ ಅವಳಿಗೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ನಾವಿನ್ನು ರೆಸ್ಟ್ ತೊಗೊಬೇಕು. ಸೊ ಇಷ್ಟ ಆಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನೋಡಿ ಏನೇನು ತಂದಿದ್ದೀನಿ ಅಂತ ನಿಮಗೂ ಕೂಡ ಶೋ ಮಾಡ್ತೀನಿ. ಸೊ ಜಶ್ವಿಗೆ ಇದೊಂದು ಬ್ರೇಸ್ಲೆಟ್ ತಂದೆ. ನನಗೆ ಯಾವಾಗಲೇ ಈ ಥರ ಏನಾದ್ರು ತಂದರೂ ತುಂಬ ಬೇಜಾರಾಗುತ್ತೆ. ಬಿಕಾಸ್ ನಾನು ಅಲ್ಲಿ ತೊಗೊಬೇಕಾದ್ರೆ ಒಂದೇ ಸಾಕು ಅಂತ ಹೇಳಿ ತಂದಿರ್ತೀನಿ. ಬಟ್ ಮನೆಗೆ ಬಂದಾದಮೇಲೆ ಅಯ್ಯೋ ಇನ್ನೊಂದು ತೊಗೊಬೇಕಿತ್ತಲ್ಲ ಅಂತ ಅನಿಸ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಇದೊಂದು ಬೋ ಕ್ಲಿಪ್ ತೊಗೊಂಡೆ, ಚೆನ್ನಾಯಿತು ಒಂದು ಜುಟ್ಟು ಹಾಕಿದಾಗ. ಆ್ಯಂಡ್ ಈ ಥರ 2 ಕ್ಲಿಪ್ ತೊಗೊಂಡೆ ಸನ್ಫ್ಲವರ್ದು. ನೋಡಿ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಗೆ ಈ ಥರ ಬನ್ನಿ ಕ್ಲಿಪ್ಸ್ ತೊಗೊಂಡೆ, ಚಿಕ್ಕ ಚಿಕ್ಕದು. ನೋಡಿ ಎಷ್ಟು ಚೆನ್ನಾಗಿದೆ ಬನ್ನಿದು. ಅಂದರೆ ತುಂಬ ಇದೆ ಅವಳ ಹತ್ರ, ಆಗಾಗ ಹಾಳು ಮಾಡ್ಕೊತಾ ಇರ್ತಾಳಲ್ವ, ಆಗ ಇದೊಂದು ತೊಗೊಂಡೆ. ಆ್ಯಂಡ್ ಫೈನಲಿ ಇದೊಂದು ಕಪ್ಪು. ಇದನ್ನು ನಾವು ದುಬಾರಲ್ಲಿ ತೊಗೊಂಡಿದ್ದು ಕಪ್ಪು. ಸೊ ಇದ್ರದ್ದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇದು ಬ್ಯಾಂಬೂ ವೇಸ್ಟ್ ಮತ್ತು ಕಾಫಿ ವೇಸ್ಟ್ ಅಂತ ಹೇಳಿದ್ರು. ಸೊ ಅದರಿಂದ ತಯಾರಾಗಿರುವಂತಹ ಕಪ್ಪು. ಸೊ ಇದನ್ನು ಮೇಲಿಂದ ಕೆಳಗಡೆ ಹಿಂಗೆ ಎಸೆದ್ರೂ ಕೂಡ ನಮಗೆ ಇದು ಬ್ರೋಕ್ ಆಗಲ್ವಂತೆ, ಅಷ್ಟು ಎಂಥ ಗಟ್ಟಿಯಾಗಿದೆ ಅಂತ ಹೇಳಿದ್ರು. ಸೊ ಅಲ್ಲೇ ಸ್ಯಾಂಪಲ್ ಕೂಡ ತೋರಿಸಿದ್ರು ನಮಗೆ. ಈ ಕಪ್ ಬಂದ್ಬಿಟ್ಟು 190 ರುಪೀಸು. ಕಪ್ಪಿದು 190. ಸೊ ಇದಕ್ಕಿಂತ ಇಷ್ಟು ಚಿಕ್ಕ ಇತ್ತು, ಅಷ್ಟು ಚಿಕ್ಕದಕ್ಕೆ 70 ಇತ್ತು. ನಾವು ಬೇಡ ಸ್ವಲ್ಪ ದೊಡ್ಡದೇ ಇರಲಿ ಅಂತ ಅಂದ್ಕೊಂಡು ಕಾಫಿ ಕಪ್ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೆ. ಆ್ಯಂಡ್ ಇದ್ದದ್ದು ಸ್ಪೆಷಾಲಿಟಿ ಕೇಳಿ ನನಗಂತೂ ಇನ್ನೂ ಇಷ್ಟ ಆಯಿತು. ಅಂದರೆ ಎಂಥದ್ದು ನೈಸರ್ಗಿಕವಾಗಿ ಇದನ್ನು ತಯಾರು ಮಾಡಿದ್ದಾರೆ. ಯಾವುದೇ ರೀತಿ ಪ್ಲಾಸ್ಟಿಕ್ ಆಗಲಿ ಅಥವಾ ಗ್ಲಾಸ್ ಆಗಲಿ ಅದೇನೋ ಹಾಕಿಲ್ಲ. ಒಟ್ಟಿನಲ್ಲಿ ಅವ್ರು ಹೇಳ್ದಂಗೆ ಇದು ಬ್ಯಾಂಬೂ ಮತ್ತು ಕಾಫಿ ಪ್ಲ್ಯಾಂಟ್ಸಿಂದ ಮಾಡಿರೋಂಥ ಕಪ್ಪಿದು. ಸೊ ಇದನ್ನು ನಾವು ತೊಗೊಂಡಾಗ ಇದ್ರದ್ದು ಅರೋಮಾ ಕೂಡ ಅದೇ ರೀತಿ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ನೋಡಿ ಇದೊಂದು ಕಪ್ ತೊಗೊಂಡ್ವಿ. ಸೊ ಬನ್ನಿ. ಆ್ಯಂಡ್ ಸ್ಲಿಪ್ಪರ್ಸ್ ತೊಗೊಂಡೆ, ಅದನ್ನು ಕೂಡ ಶೋ ಮಾಡ್ತೀನಿ. ಈ ಸ್ಲಿಪ್ಪರ್ ಬಂದು ನಾನು ಅಮ್ಮಂಗೆ ತೊಗೊಂಡಿದ್ದು. ಆ್ಯಂಡ್ ಇದೇ ಥರ ಸೇಮ್ ಪ್ಯಾಟ್ರನ್, ಸೇಮ್ ಡಿಸೈನ್ ಎಲ್ಲ ಸೇಮ್, ಬಟ್ ಕಲರ್ ಚೇಂಜ್, ಆರೆಂಜ್ ಕಲರ್. ಅದನ್ನು ಅತ್ತೆಗೆ ತೊಗೊಂಡೆ. ಸೊ ಅವರಿಬ್ಬರು ಸ್ವಲ್ಪ ವೆಸ್ಟರ್ನ್ ಥರ ಯೂಸ್ ಮಾಡಲ್ಲ ಅಂತ ಹೇಳಿ. ಆ್ಯಂಡ್ ಹಾಗೆ ಇದನ್ನು ನಾನು ತೊಗೊಂಡೆ. ಸುದಿ ಸೆಲೆಕ್ಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಯೂಶ್ವಲಿ ಇನ್ನೇನೆ ಚಾಕ್ಲೇಟ್ಸು. ಸೊ ಈ ಥರ ಒಂದು ಚಾಕ್ಲೇಟ್ ಬಾಕ್ಸ್ಗೆ ನಮಗೆ ದುಬಾರಿಲಿ 300 ಅಂತ ಹೇಳಿದರು. ನಮಗೆ ಅಷ್ಟು ವರ್ತ್ ಅಂತ ಅನಿಸ್ಲಿಲ್ಲ. ಹಾಗಾಗಿ ನಿಸರ್ಗಧಾಮದಲ್ಲಿ ತೊಗೊಂಡ್ವಿ. ಹಾಗೆ ಜಶ್ವಿಗೆ ಅಂತ ಹೇಳಿ ಆ ಥರ ಪ್ಯಾಕೆಟ್ ಚಾಕ್ಲೇಟ್ಸ್ ತೊಗೊಂಡ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಮೈಲ್ಡ್ ಟೇಸ್ಟ್ ಕೂಡ ಇತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡ್ವಿ. ಸೊ ಫೈನಲಿ ಇಷ್ಟ ಆಗಿತ್ತು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ